ಹಾಯ್, ನಮಸ್ಕಾರ. ವೆಲ್ಕಮ್ ಟು ಮೋಕ್ಷಿತಾ ಮದನ್ ವ್ಲಾಗ್ಸ್. ನಾವಿವತ್ತು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇರುವಂತಹ ಇರ್ಪು ಫಾಲ್ಸಿಗೆ ಬಂದಿದ್ದೀವಿ. ನಾವು ಇರ್ಪು ಫಾಲ್ಸಿಗೆ ಹೋಗೋಕ್ಕೆ ಇನ್ನೂ 1 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ನಾವಿಲ್ಲಿ ಬಂದು ಇಳಿದಿದ್ದೀವಿ ಇವಾಗ. ನೋಡಿ, ಇಲ್ಲೇ ಒಂದು ಟೆಂಪಲ್ ಇದೆ. ಇರ್ಪು ಫಾಲ್ಸಿಗೆ ಹೋಗೋಕ್ಕೆ 1 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ನಾವು ಬಂದು ಇಲ್ಲಿ ಇಳಿದು 1 ಕಿಲೋಮೀಟರಷ್ಟು ನಡ್ಕೊಂಡು ಹೋಗಬೇಕು. ಮತ್ತು ಸ್ಟೆಪ್ಸ್ ಇದೆಯಂತೆ. ನಮಗೂ ಗೊತ್ತಿಲ್ಲ, ನಾವಿದೇ ಫಸ್ಟು ಈ ಫಾಲ್ಸಿಗೆ ಬರ್ತಾ ಇರೋದು. ಮಡಿಕೇರಿ ಸರೌಂಡಿಂಗ್ಸ್ ಎಲ್ಲ ತುಂಬ ಫಾಲ್ಸ್ ನೋಡಿದ್ದೀವಿ, ಆದರೆ ಈ ಫಾಲ್ಸಿಗೆ ಬಂದಿರಲಿಲ್ಲ. ನಮ್ಮ ಅಕ್ಕನ ಮಕ್ಕಳು ರಜೆಗೆ ಅಂತ ಬಂದಿದ್ದರು ನಮ್ಮ ಮನೆಗೆ. ಹಾಗಾಗಿ ಅವರು ಎಲ್ಲರೂ ಫಾಲ್ಸಿಗೆ ಕರ್ಕೊಂಡೋಗಿ ನೀರಲ್ಲಿ ಆಟಾಡಬೇಕು ಅಂತ ಹೇಳ್ತಾನೆ ಇದ್ದರು. ಹಾಗಾಗಿ ಫಾಲ್ಸಿಗೆ ಕರ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಮಡಿಕೇರಿ ನಿಯರ್ ಇರೋ ಎಲ್ಲ ಫಾಲ್ಸು ನೋಡಿದ್ದೀವಿ. ಇಲ್ಲಿ ನೋಡಿರಿಲ್ವಲ್ಲ, ನಮಗೂ ಒಂಥರ ನೋಡ್ದಂಗೆ ಆಗುತ್ತೆ, ಮತ್ತು ನಿಮಗೂ ತಿಳಿಸ್ದಂಗೆ ಆಗುತ್ತೆ ಫಾಲ್ಸ್ ಹೇಗಿದೆ ಏನೋ ಅಂತ. ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ಬನ್ನಿ, ನೆಕ್ಸ್ಟು ನಾವು ನಡ್ಕೊಂಡು ಹೋಗುವಾಗ ವೀಡಿಯೋ ಮಾಡ್ತೀನಿ. ಏನೇನು ನೋಡ್ತೀವಿ, ಹೆಂಗೆ ನಾವು ನಡ್ಕೊಂಡು ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀವಿ ನಾನು ಅಲ್ಲಿ. ಬನ್ನಿ. ಇದು ಟಿಕೆಟ್ ಕೌಂಟರ್ ನೋಡಿ. ಎಲ್ಲರೂ ಫಾಲ್ಸಿಗೆ ಕರ್ಕೊಂಡೋಗಿ ಅಂತ ನನ್ನ ಅವತ್ತಿಂದ ಹಿಂಸೆ ಮಾಡ್ತಾಯಿದ್ರು. ಇವರಿಗೆ ಟೆಂಪಲ್ಗಳು ಅದು ಇದು ಆಗಲ್ಲ, ಮಕ್ಕಳಿಗೆ ನಿಮಗೆ ಗೊತ್ತಲ್ಲ, ರಜೆ ಇದೆಯಂತೆ, ಸ್ಕೂಲಲ್ಲೆಲ್ಲ ಬರೆಯೋಕ್ಕೆ ಹೇಳ್ತಾರಂತೆ. ನೀವೆಲ್ಲೆಲ್ಲಿ ಹೋಗಿದ್ದೀರಾ, ಟೂರಿಸ್ಟ್ ಪ್ಲೇಸ್ಗಳು ಯಾವ್ಯಾವ್ದಿದೆ ಎಲ್ಲ ಬರೀಬೇಕು ಅಂತ ಹೇಳ್ತಾರಂತೆ. ಹಾಗಾಗಿ ನಮ್ಮನ್ನೆಲ್ಲಾದರೂ ಫಾಲ್ಸಿಗೆ ಕರ್ಕೊಂಡೋಗಿ ನೀರಲ್ಲಿ ಆಟಾಡಬೇಕು ಅಂತ ಕೇಳ್ತಾನೆ ಇದ್ರು ಅವತ್ತಿಂದ. ಅದಕ್ಕೆ ನಾವು ಆಲ್ಮೋಸ್ಟು ಮಡಿಕೇರಿ ಸರೌಂಡಿಂಗ್ಸಲ್ಲಿರೋ ಕೆಲವೊಂದು ಫಾಲ್ಸ್ಗಳೆಲ್ಲ ನೋಡಿದ್ದೀವಿ. ಇರ್ಪು ಫಾಲ್ಸ್ ನೋಡಿರಲಿಲ್ಲ, ಹಾಗಾಗಿ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ, ಎಲ್ಲೆಲ್ಲೂ ಹಸಿರು, ಹಸಿರೇ ನಮ್ಮ ಉಸಿರು. ನೋಡಿ, ಇಲ್ಲಿ ಕಸ ಯಾರು ಹಾಕ್ಬಾರ್ದು ಅಂತ ಬಿಡಿ. ನೋಡಿ, ಎಲ್ಲ ಕಡೆನೂ ಕಸವನ್ನೇ ಎಸಿಬಿಡಿ ಅಂತಲೇ ಹೇಳ್ತಿದ್ದಾರೆ. ನಿಮಗೆ ಗೊತ್ತು ಕೊಡಗು ಎಷ್ಟು ಕಸ ಮುಕ್ತವಾಗಿದೆ ಅಂತ. ತುಂಬ ಕ್ಲೀನ್ ಸಿಟಿ ಇದು. ಯಾರು ಪರಿಸರನ ಹಾಳು ಮಾಡಿಬಿಡಿ. ನೋಡಿ, ಇಲ್ಲಿ ಕಾಣ್ತಾ ಇರೋವಂಥದ್ದು ಸೇತುವೆ. ಎಷ್ಟು ಚೆನ್ನಾಗಿ ಬ್ರಿಡ್ಜ್ ಮಾಡಿದ್ದಾರೆ. ಇಲ್ಲೆಲ್ಲ ಸೇತುವೆ ಎಲ್ಲ ಕಟ್ಟಿಲ್ಲ ಅಂದರೆ ನಡ್ಕೊಂಡು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಬಹುಶಃ ಫಾಲ್ಸ್ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ನೋಡಿ, ಬ್ರಿಡ್ಜ್ ತುಂಬ ಚೆನ್ನಾಗಿದೆ ನಡ್ಕೊಂಡು ಬರೋಕ್ಕೆ. ಮತ್ತು ಈಗ ನೆಕ್ಸ್ಟು ಇವಾಗಿರೋದು ಸ್ಟೆಪ್ಸ್ ಹತ್ತೋದು. ಒಂದು 200-250 ಸ್ಟೆಪ್ಸ್ ಇದೆಯಂತೆ. ಯಪ್ಪ, ನನಗೆ ಫೈನಲಿ ಇರ್ಪು ಫಾಲ್ಸಿಗೆ ರೀಚ್ ಆಗಿದ್ದೀವಿ. ನೋಡಿ ಫಾಲ್ಸ್ನ. ಅದು ಒಬ್ಬರಿ ನೋಡೋದು ಕಂಡ್ರು. ಓಯ್, ನೀರ ಆಟಾಡೋದು. ಮತ್ತು ನಾನು ಈ ವಿಡಿಯೋಗೆ ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿಲ್ಲ, ಯಾಕೆಂದರೆ ಒಂದು ಹುಳ ನೋಡ್ಬೋದು ಎಷ್ಟು ಜೋರಾಗಿ ಸೌಂಡ್ ಮಾಡ್ತಾಯಿದೆ ಅಂತ. ನೋಡಿ, ಬೇರೆ ಫಾಲ್ಸ್ಗಳಲ್ಲಿ ಈ ಥರ ಕಂಬಿಗಳೆಲ್ಲ ಹಾಕಿರಲ್ಲ. ನಮಗೆ ಆಟಾಡೋಕ್ಕೆಲ್ಲ ತೊಂದರೆ ಆಗುತ್ತೆ, ಮತ್ತು ಸ್ಲಿಪ್ ಆಗುತ್ತೆ, ಜಾರುತ್ತೆ ಅನ್ನೋ ಭಯ ಏನಿಲ್ಲ. ಕಂಬಿಗಳು ಹಾಕಿದರೆ ಆರಾಮಾಗಿ ಆಟಾಡ್ಬೋದು. ಕಾಲು ಜಾರಲ್ಲ, ಸ್ಲಿಪ್ ಆಗಲ್ಲ, ಏನಿಲ್ಲ. ಸ್ವಲ್ಪ ಸ್ಟೆಪ್ಸ್ ಇದೆ, ನಡ್ಕೊಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಅದರ್ವೈಸ್ ಫಾಲ್ಸ್ ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗುತ್ತೆ. ನೋಡಿ, ಅಲ್ಲಿ ಬೆಟ್ಟದ ಮೇಲಿಂದ ನೀರು ಹರಿದು ಬರುತ್ತೆ. ಅಲ್ಲಿ ಬೆಟ್ಟದ ಮೇಲಿಂದ ನೀರು ಬಂದು ಎಷ್ಟು ಫ್ರೆಶ್ ವಾಟರು. ಮನೇಲಿ ಸ್ನಾನ ಮಾಡಿದರೆ ಇಂಥ ಫೀಲ್ ಸಿಗೋಲ್ಲ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ನಾವೀಗ ನೀರೊಳಗೆ ಇಳಿತೀವಿ ನೋಡಿ. ಮಗನವರು ಮತ್ತು ನಮ್ಮ ಅಕ್ಕನ ಮಕ್ಕಳು ಹೋದ್ರು ಅಲ್ಲಿ ನೀರೊಳಗೆ ಆಟ ಆಡ್ತೀವಿ ಅಂತ. ನಾನು ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಬಾ, ಅಲ್ಲಿ ಕೂತಿರ್ಬಾ ಫಸ್ಟು. ಈ ನೀರಿನ ಸೌಂಡಲ್ಲಿ ನಾನು ಮಾತಾಡೋದು ಏನೂ ಕೇಳಿಸ್ತಾ ಇರಲಿಲ್ಲ, ಅಷ್ಟು ಫೋರ್ಸಾಗಿ ನೀರು ಬರ್ತಾಯಿತ್ತು. ನಮ್ಮ ಅಕ್ಕನ ಮಗಳು ಬಾಬಾ ಅಂದರೆ ಎದುರಿಸ್ತಾ ಇದ್ದಾಳೆ. ನೀರು ಫೋರ್ಸಾಗಿ ಮತ್ತು ನೀರಿಗೆ ಇಳಿಯೋವರೆಗೂ ಅಷ್ಟೇ ಸ್ವಲ್ಪ ಚಳಿ ಆಗುತ್ತೆ. ನೀರಿಗೆ ಇಳಿದ ಮೇಲೆ ಚಳಿ ಏನೂ ಗೊತ್ತಾಗಲ್ಲ, ಎಂಜಾಯ್ ಮಾಡ್ಬೋದು ಆರಾಮಾಗಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಒಂಥರ ಮುಂದೆ ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ಚೆನ್ನಾಗಿ
ಖುಷಿ ಆಯಿತು. ಮನೇಲಿ ಇದ್ದು ಒಂಥರ ಬೋರ್ ಆಗಿರುತ್ತೆ ಮಕ್ಕಳಿಗೆ, ಈ ರಜೆ ಟೈಮಲ್ಲಿ ಬಂದರೆ ಒಂಥರ ಖುಷಿ ಅನಿಸುತ್ತೆ. ಮತ್ತು ಮಕ್ಕಳುಗಳೆಲ್ಲ ಬೇರೆ ಟೆಂಪಲ್ಲು ಅದು ಇದು ಅವೆಲ್ಲ ಇಷ್ಟಪಡಲ್ಲ. ಈ ಥರ ವಾಟರ್ ಪಾರ್ಕು ಅವರು ಇಷ್ಟಪಡ್ತಾರೆ. ನಾನು ನೀರಿಗೆ ಇಳಿಯೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಈ ಮದನವ್ರು ನನ್ನ ಬಿಟ್ಟಿಲ್ಲ, ನೀರಿಗೆ ಇಳಿ ಅಂತ ಫೋರ್ಸ್ ಮಾಡಿ ಇಳಿಸಿದ್ರು. ಓಕೆ, ಎಲ್ಲರೂ ಈ ಫಾಲ್ಸ್ನ ನೋಡಿದ್ರಾಗ ನನಗಂತೂ ತುಂಬ ಇಷ್ಟ ಆಯಿತು ಫಾಲ್ಸು. ಮಕ್ಕಳನ್ನ ಫಾಲ್ಸಿಗೆ ಕರ್ಕೊಂಡು ಬರೋ ತುಂಬ ಎಂಜಾಯ್ ಮಾಡ್ತಾರೆ. ಮತ್ತು ಟೈಮ್ ಆಯಿತು, ನಾವಿನ್ನು ಮನೆಗೆ ಹೊರಡ್ತೀವಿ. ನೋಡಿ ಎಷ್ಟೊಂದು ಜಿಗಣೆ ಇದೆ, ಕಾಲಂತೂ ನೋಡ್ಕೊತಾನೆ ಇರಬೇಕು. ಮತ್ತು ಇದು ತುಂಬ ಪವಿತ್ರ ಸ್ಥಳ, ಯಾರೂ ಈ ಸ್ಥಳನ ಹಾಳು ಮಾಡಿಬಿಡಿ. ಫಾಲ್ಸ್ ನೋಡಾಯಿತು, ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ನೀರಲ್ಲಿ ನೆನೆಯೋದು ಬೇಡ ಅಂತ ಹೇಳ್ಬಿಟ್ಟು ಬೇರೆ ಬಟ್ಟೆ ತಂದಿರಲಿಲ್ಲ. ಕುತ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹಾಗೆ ಬಂದಿದ್ದೆ. ಆದರೆ ನೀರು ನೋಡಿ ನನಗೆ ಸುಮ್ಮನೆ ಕೂರಕ್ಕೆ ಮನಸ್ಸೇ ಬರಲಿಲ್ಲ. ಹಾಗಾಗಿ ನಾನು ಫುಲ್ಲು ಒದ್ದೆ ಆಗಿದ್ದೀನಿ. ಮಕ್ಕಳೆಲ್ಲ ಡ್ರೆಸ್ ತಂದಿದ್ರು, ಒಂದೊಂದು ಜೊತೆ ತಗೊಂಡು ಬಂದಿದ್ವಿ. ಎಲ್ಲ ಚೇಂಜ್ ಮಾಡ್ಕೊಂಡ್ರು, ಎಲ್ಲರೂ ಬೇರೆ ಬೇರೆ ಬಟ್ಟೆ ಹಾಕೊಂಡ್ರು. ನಾನು ಮಾತ್ರ ಒಂದೇ ಬಟ್ಟೆ ಇದ್ದೀನಿ. ಸ್ವಲ್ಪ ಬಿಸಿಲಿದೆ, ಪರವಾಗಿಲ್ಲ ಒಣಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಬರ್ತಾಯಿದ್ದೀನಿ. ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿತ್ತು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ತಾನೆ. ಹತ್ತುವಾಗ ಒಂದು ಸ್ವಲ್ಪ ಸುಸ್ತು ಅಂತ ಅನಿಸುತ್ತೆ, ಇಳಿವಾಗ ಏನು ಅನಿಸ್ತಾ ಇಲ್ಲ. ಬಟ್ ಸ್ಟೆಪ್ಸ್ ಮಾತ್ರ ದೊಡ್ಡ ದೊಡ್ಡದಾಗಿದೆ ತುಂಬ. ಬೇರೆ ಕಡೆ ನಾವು ನೋಡ್ದಂಗಿಲ್ಲ. ಮಾಡಿರಲಿಲ್ಲ ಇಷ್ಟೊಂದು ಜನ ಇರ್ತಾರೆ ಅಂತ, ನಮಗೆ ಗೊತ್ತೇ ಇಲ್ಲ ಇಲ್ಲಿ ಹೆಂಗೆ ಏನು ಅಂತ. ಇಲ್ಲಿ ನೋಡಿ ತುಂಬ ಜನ ಇದ್ದಾರೆ, ತುಂಬ ದೂರ ನಡೆಯೋಕ್ಕೂ ಇದೆ. ಯಾರಾದರೂ ಬರುವಾಗ ಡ್ರೆಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ರೂಮ್ ಇದೆ. ಡ್ರೆಸ್ಗಳನ್ನ ಇನ್ನೊಂದೊಂದು ಜೊತೆ ಇಟ್ಕೊಂಡು ಬಂದು ಚೇಂಜ್ ಮಾಡ್ಕೋಬೋದು. ನನಗೆ ಮುಂಚೆ ಗೊತ್ತಿರಲಿಲ್ಲ ಚೇಂಜ್ ಮಾಡ್ಕೋಬೋದು ಅಂತ. ಮಕ್ಕಳಪ್ಪ ಅಂತ ಅಲ್ಲೇ ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ದೊಡ್ಡವ್ರಿಗೂ ಚೇಂಜ್ ಮಾಡ್ಕೊಳ್ಳೋಕ್ಕಲ್ಲಿ ರೂಮ್ ಇದೆ. ಮಳೆಗಾಲದಲ್ಲಿ ಬರೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ಇಲ್ಲೆಲ್ಲ ಮಳೆಗಾಲದಲ್ಲಿ ನೀರು ಬರುತ್ತೆ. ಅದಕ್ಕೆ ಒಂದು ಬ್ರಿಡ್ಜ್ ಕೂಡ ಕಟ್ಟಿದ್ದಾರೆ ನಡ್ಕೊಂಡು ಬರೋಕ್ಕೆ ಅಂತ ಹೇಳ್ಬಿಟ್ಟು. ಮಳೆಗಾಲದಲ್ಲಿ ತುಂಬ ಜಾರುತ್ತೆ, ಇಲ್ಲೆಲ್ಲ ಕಷ್ಟ ಆಗುತ್ತೆ ನಡ್ಕೊಂಡು ಬರೋಕ್ಕೆ. ಬ್ರಿಡ್ಜ್ ಮಾತ್ರ ತುಂಬ ಚೆನ್ನಾಗಿದೆ. ಫೋಟೋಶೂಟ್ ಮಾಡ್ಕೊಳ್ಳೋರಿಗೆ ತುಂಬ ಚೆನ್ನಾಗಿದೆ ಇಲ್ಲಿ. ಯಾರಾದರೂ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ಕೊಳ್ಳೋರು ಇದ್ದರೆ ಆರಾಮಾಗಿ ಬಂದಿಲ್ಲಿ ಮಾಡ್ಕೊಳ್ಬೋದು. ಇಲ್ಲಿ ಟಿಕೆಟ್ ಇರೋದ್ರಿಂದ ಜಾಗ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂಥರ ಭೂಮಿ ಮೇಲಿನ ಸ್ವರ್ಗ ಅಂತಲೇ ಹೇಳ್ಬೋದು ನಮ್ಮ ಕೊಡಗನ. ನೀವೇ ನೋಡ್ತಾ ಇದ್ದೀರಾ. ನಾನು ಆಲ್ರೆಡಿ ತುಂಬ ಮಡಿಕೇರಿ ಪ್ಲೇಸ್ಗಳನ್ನ ತೋರಿಸಿದ್ದೀನಿ ನಿಮಗೆ. ಹೇಗೆ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ. ಯಾರು ಬಂದರೆ ಸ್ನ್ಯಾಕ್ಸು ಅಥವಾ ಏನಾದ್ರು ತಿಂಡಿ ತಿನ್ನೋಕ್ಕಂದರೆ ಕವರೆಲ್ಲ ಎಸಿಬೇಡಿ ಅಂತ. ಏಕೆಂದರೆ ನೋಡಿ ಜಾಗ ಎಷ್ಟು ಕ್ಲೀನಾಗಿದೆ, ನಾವು ಎಷ್ಟು ಅದನ್ನು ಮಲಿನ ಮಾಡಬಾರ್ದು. ಯಾಕೆಂದರೆ ಇದು ನಮ್ಮ ಮುಂದಿನ ಪೀಳಿಗೆನೂ ನೋಡೋ ಥರ ಇರಬೇಕು ಪ್ಲೇಸ್ಗಳು. ನಾವು ಯಾವುದೇ ಪ್ಲೇಸಿಗೆ ಹೋದ್ರೂ ಅಷ್ಟೇ ಗಲೀಜು ಮಾಡಿ ಎಲ್ಲನೂ ಹಾಳು ಮಾಡಿ ಹೋಗ್ಬಾರ್ದು. ನೋಡಿ ಅಲ್ಲಿ ನೋಡಿದರೆ ತುಂಬ ಮಳೆ ಇದ್ದಂಗಿತ್ತು, ಇಲ್ಲಿ ಬಂದಮೇಲೆ ಬಿಸಿಲಾಯಿತು. ಹಾಗಾಗಿ ನನಗೆ ಬಟ್ಟೆ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ 1 ಕಿಲೋಮೀಟರ್ ಹೋಗಬೇಕು. ಇದು ಕೇರಳ ಬಾರ್ಡ್ರು, ಕೇರಳಕ್ಕೂ ಹತ್ತಿರ ಆಗುತ್ತೆ ಮತ್ತು ವಿರಾಜಪೇಟೆಗೂ ಹತ್ತಿರ ಆಗುತ್ತೆ. ಹಾಗಾಗಿ ಮೈಸೂರಿಂದನೂ ಬರ್ತಾರೆ. ಆ್ಯಕ್ಚುಲಿ ನಾನು ನೋಡಿರೋ ಥರ ಬೇರೆ ಫಾಲ್ಸ್ಗಳಲ್ಲಿ ಇಷ್ಟೊಂದು ಜನಗಳು ಬರೋದೇ ಇಲ್ಲ. ನಾನು ಅದೇ ಥರ ಅಂದ್ಕೊಂಡು ಬಂದಿದ್ದು. ಇಲ್ಲಿ ನೋಡಿ ತುಂಬ ಜನ ಟೂರಿಸ್ಟ್ಗಳು ಬರ್ತಾಯಿದ್ದಾರೆ. ಎಲ್ಲರೂ ಒಂದ್ಸಲ ಬನ್ನಿ. ಅವತ್ತಿಂದ ಎಲ್ಲರೂ ಫಾಲ್ಸಿಗೆ ಕರ್ಕೊಂಡೋಗಿ ನೀರಿಗೆ ಕರ್ಕೊಂಡೋಗಿ ಆಟಾಡಬೇಕು ಅಂತ ಕೇಳ್ತಾನೆ ಇದ್ರು. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಸೂಪರ್ ಆಯಿತು. ನೀವೆಲ್ಲರೂ ಫಾಲ್ಸ್ ನೋಡಿದ್ದೀರಾ ಯಾವಾಗ್ಲಾರು ಈ ಥರ ಫಾಲ್ಸು? ಹಾಂ, ಆಟಾಡೋಕ್ಕೆಲ್ಲ ಫಾಲ್ಸಲ್ಲೆಲ್ಲ ಜಾರುತ್ತೆ, ಕಲ್ಲು ಫುಲ್ ಜಾರ್ ಬೀಳ್ತೀವಿ. ಇದ್ರಲ್ಲಿ ಹಂಗೇನಿಲ್ಲ, ಆಟಾಡೋಕ್ಕೂ ಚೆನ್ನಾಗಿದೆ. ಇವಳು ಸ್ವಲ್ಪ ಎದ್ರಕತ್ತಾ ಇದ್ಲು, ಹೋಗ್ತಾನೆ ಇಲ್ಲ ನೀರಿಗೆ. ಈ ಮನೇಲೆ ಕೂತು ಬೋರ್ ಆಗಿರುತ್ತಲ್ಲ ಅಂಥವ್ರು ಒಂದ್ಸಲ ಪ್ರಕೃತಿ ಮಧ್ಯೆ ಬಂದು ಪ್ರಕೃತಿನೆಲ್ಲ ಎಂಜಾಯ್ ಮಾಡಬೇಕು.
ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ನಾನಂತೂ ಯಾವತ್ತೂ ಹಿಂಗೆ ಇಷ್ಟು ಚೆನ್ನಾಗಿ ಆಟ ಇಲ್ಲ, ಇದೇ ಫಸ್ಟ್ ಆಟ ಆಡ್ತಿರೋದು, ಅಷ್ಟು ಚೆನ್ನಾಗಿದೆ. ಓಕೆ, ನೀವು ನೋಡ್ತಾ ಇದ್ದೀರಲ್ಲ ಈ ಬೆಟ್ಟದ ಸಾಲುಗಳು, ಇದು ಬ್ರಹ್ಮಗಿರಿ ವೈಲ್ಡ್ ಲೈಫಿಗೆ ಬರುತ್ತೆ. ಇದೆಲ್ಲ ಫುಲ್ ಇನ್ನು ನೋಡೋಕ್ಕಾಗ ಅಲ್ಲೆಲ್ಲ ಫುಲ್ ಫಾರೆಸ್ಟ್ ಒಳಗಡೆ ನೀರು ಹರಿಯೋದು. ನೋಡಿದ್ರಲ್ವ ವಿಡಿಯೋನ? ಫಾಲ್ಸ್ ಹೇಗಿತ್ತು ಅಂತ ಎಲ್ಲರೂ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ಇಷ್ಟು ದೂರ ಬಂದಿದ್ದೀವಿ, ನಿಮಗೂ ಎಲ್ಲ ವಿಡಿಯೋ ತೋರಿಸಿದ್ದೀವಿ, ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡ್ದಲ್ಲೇ ನೋಡಿ, ತುಂಬ ಚೆನ್ನಾಗಿದೆ ಫಾಲ್ಸು. ಇವತ್ತಿನ ವಿಡಿಯೋನ ಎಂಜಾಯ್ ಮಾಡಿದ್ರಂತೆ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.